ಈಗ ಅದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ಜಾತಿ ಗಣತಿ ಆಗಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಿತ್ತು. ಆದರೆ 2011 ಆದಮೇಲೆ 2021ರಲ್ಲಿ ಕರೋನಾ ಕಾಲಘಟ್ಟದಲ್ಲಿ ಅದನ್ನು ಮುಂದೂಡಿದ್ರು. ಈಗ 2025ರಲ್ಲಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟು ಹೇಳಿದೆ. ನಮ್ಮ ಒತ್ತಾಯ ಇಷ್ಟೇ, 1931 ನಂತರ ಜಾತಿ ಗಣತಿ ಈ ದೇಶದಲ್ಲಿ ಆಗಿಲ್ಲ. ಸೊ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ, ದಯಮಾಡಿ ತಾವು ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಿ. ಈ ರಾಷ್ಟ್ರದಲ್ಲಿ ಅಸಂಖ್ಯಾತ ಬಡವರು, ಹಿಂದುಳಿದವರು, ಶೋಷಿತ ವರ್ಗಗಳಿಗೆ ಸೇರಿದಂಥವರು, ಮಹಿಳೆಯರ, ಅಬಲೆಯರ ಅನೇಕ ಸಮಸ್ಯೆಗಳಿಗೆ, ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಮಗೆ ಯಾವ ರೀತಿ ಬೈಬಲ್, ಕುರಾನ್, ಭಗವದ್ಗೀತೆ ಇಂಪಾರ್ಟೆಂಟೋ ಅದೇ ರೀತಿ ದೇಶದ ಸಂವಿಧಾನದ ಆಸೆಗಳು ನೆರವೇರಬೇಕಾದ್ರೆ, ಸಂಪೂರ್ಣವಾದ ಕ್ರಾಂತಿ ಆಗಬೇಕಾದ್ರೆ ಜಾತಿ ಗಣತಿ ಈ ದೇಶದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಇವತ್ತು ಡಿಜಿಟಲ್ ಇಂಡಿಯಾ ಅಂತ ನಾವು ಏನು IT ರೆವಲ್ಯೂಷನ್ ಆಗಿದೆ. ನೀವು ಜಾತಿ ಗಣತಿ ಮಾಡಲಿಕ್ಕೆ, ಜನಗಣತಿ ಮಾಡಲಿಕ್ಕೆ ಹೆಚ್ಚಿನ ಕಾಲ ಅಥವಾ ಹೆಚ್ಚಿನ ಸಂಪನ್ಮೂಲ ಅವಶ್ಯಕತೆ ಇರಲ್ಲ. ಏಕೆಂದರೆ ಇವತ್ತು ಡಿಜಿಟಲ್ IT ರೆವಲ್ಯೂಷನ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಮತ್ತು ಎಲ್ಲ ಪ್ರಪಂಚದಲ್ಲಿ ಆದಷ್ಟು ಬೇಗ ನಾವು ಜಾತಿ ಜನಗಣತಿಯನ್ನು ಕೊಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆಗಳನ್ನು ಯಥಾವತ್ತಾಗಿ ಜಾರಿಗೆ ತರ್ತಕ್ಕಂಥ ಒಂದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯ ಕೊಡಲಿಕ್ಕೆ ಇದು ಸಹಕಾರಿ ಆಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಅವರು ಒತ್ತಾಯ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡ್ತೇನೆ, ದಯಮಾಡಿ ನೀವೇನು ಕ್ಯಾಬಿನೆಟ್ನಲ್ಲಿ ನಾಳೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದೀರಿ, ದಯಮಾಡಿ ಜಾತಿ ಗಣತಿಯನ್ನು ಮಾಡಿ ಅಂತ ಒಂದು ನಿರ್ಣಯವನ್ನು, ಒಂದು ಸಾಲು ನಿರ್ಣಯವನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು, ನಿರ್ಣಯವನ್ನು ತೆಗೆದುಕೊಳ್ಬೇಕು ನೀವು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೂಡ ನಾನು ರಾಮನವರ ವಿಚಾರ ವೇದಿಕೆಯಿಂದ ಒತ್ತಾಯ ಮಾಡ್ತೇನೆ. ಮತ್ತು ಉಭಯ ಸದನಗಳೇನು ಬಜೆಟ್ ಸೆಷನ್ ನಡೀತದೆ, ವಿಧಾನಮಂಡಲ, ವಿಧಾನ ಪರಿಷತ್ತಲ್ಲಿ ಕೂಡ ನೀವು ಜಾತಿ ಗಣತಿಗಾಗಿ ಒತ್ತಾಯ ಮಾಡತಕ್ಕಂಥ ನಿರ್ಣಯವನ್ನು ಅಂಗೀಕರಿಸಬೇಕು ಅಂಥೇಳಿ ಈ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ 1931 ನಂತರ ಜಾತಿ ಗಣತಿ ಆಗಿಲ್ಲ ದೇಶದಲ್ಲಿ, ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲಿ ಹಿಂದುಳಿದ ಜಾತಿಗಳಿಗೆ, ಮಹಿಳೆಯರಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು. ಆ ಮೂಲಕ ಸಮಗ್ರ ಪ್ರಜಾಪ್ರಭುತ್ವವನ್ನು ಆಸೆಗಳನ್ನ ಎತ್ತಿಡಿಬೇಕು. ಇದುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ, ಮಹಿಳೆಯರಿಗಾಗಲಿ ಇವತ್ತು ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಏನೋ ಒಂದು ಕೆಲವು ಕ್ಷೇತ್ರಗಳಲ್ಲಿ ಒಂದು ಮರ್ಸಿ ಪಾಲಿಟಿಕ್ಸ್ನಲ್ಲಿ ಕೆಲವರು ಗೆದ್ದು ಬರ್ಬೋದೇನೋ, ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ ಅಥವಾ ಮಹಿಳೆಯರಾಗಲಿ, ಅವರಿಗೆ ಸಂವಿಧಾನಬದ್ಧವಾದಂಥ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮಂಡಲ್ ಕಮಿಷನ್ ಆಯೋಗದ ಪ್ರಕಾರ ಏನು ಅವತ್ತು VP ಸಿಂಗ್ರವರು ರಾಜಕೀಯ ಇಚ್ಛಾಶಕ್ತಿಯಿಂದ ಮಂಡಲ್ ಕಮಿಷನ್ ಆಯೋಗವನ್ನು ಜಾರಿ ಮಾಡಿದ್ರು. ಅವತ್ತು ಕೂಡ ಕಮಂಡಲ್ ಅಂತ ಹೇಳಿ ರಥಯಾತ್ರೆ ಮಾಡೋದ್ರ ವಿರುದ್ಧವಾಗಿ ನಾವು ಇರ್ತಕ್ಕಂಥ 54% ಇರ್ತಕ್ಕಂಥ ಜನ ಇವತ್ತು ಕೇವಲ 27% ಮೀಸಲಾತಿಯಲ್ಲಿ ಬದುಕ್ತಾ ಇದ್ದೇವೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೇವಲ 27% ಮೀಸಲಾತಿ. ಅದೇ 2% ಇರ್ತಕ್ಕಂಥ ಜನರಿಗೆ 10% EWS ಮೀಸಲಾತಿ ಕೊಟ್ಟರು. ಕೇವಲ 2% ಇರ್ತಕ್ಕಂಥ ಜನ 10% ಮೀಸಲಾತಿ ಕೊಟ್ಟರು. ಯಾವುದೇ ಡಿಬೇಟ್ಸ್ ಇಲ್ಲ, ಯಾವುದೇ ಹೋರಾಟ ಇಲ್ಲ, ಯಾವುದೇ ನಿಲುವಳಿಗಳಿಲ್ಲ, ಯಾವುದೇ ರಕ್ತಪಾತ ಆಗಲಿಲ್ಲ. ಅದೇ ಮಂಡಲ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಎಷ್ಟೆಲ್ಲ ಅಡ್ಡಿ ಆತಂಕಗಳನ್ನು, ಎಷ್ಟೆಲ್ಲ ದೊಡ್ಡ ಹುನ್ನಾರಗಳನ್ನ, ದೊಡ್ಡ ಪಿತೂರನ್ನ ಮಾಡಿದ್ರು. ಇವತ್ತು ಮಂಡಲ್ ಕಮಿಷನ್ ಕೊಟ್ಟಿರ್ತಕ್ಕಂಥ 27% ಮೀಸಲಾತಿಯಿಂದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಅನೇಕ ಬ್ಯಾಕ್ವರ್ಡ್ ಕ್ಲಾಸ್ ಯುವಕರು ಇವತ್ತು IAS, IPS, IFS, IRS ಆಗ್ತಕ್ಕಂಥ ಅನೇಕ ಸುವರ್ಣ ಅವಕಾಶಗಳನ್ನ ಪಡೆದಿದ್ದಾರೆ. ಅದಕ್ಕಾಗಿ ನಾನು VP ಸಿಂಗ್ರವನ್ನ ನಮ್ಮ ರಾಮನವರ ವಿಚಾರ ವೇದಿಕೆಯಿಂದ, ಅವ್ರ ಬ್ಲಡ್ ಕ್ಯಾನ್ಸರ್ ಆಗಿದ್ರು ಕೂಡ ಸ್ವತಃ ಅವ್ರ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ, ಪ್ರಧಾನಮಂತ್ರಿ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ VP ಸಿಂಗ್ರವರು ತನ್ನ ರಾಜಕೀಯ ಇಚ್ಛಾಶಕ್ತಿಯಿಂದ ಅದನ್ನು ಜಾರಿಗೊಳಿಸಿ ಇವತ್ತು ಇಡೀ ರಾಷ್ಟ್ರದ ಹಿಂದುಳಿದ ವರ್ಗಗಳ ಯುವಕರಲ್ಲಿ ಒಂದು ಅವರ ಆರಾಧ್ಯ ದೈವವಾಗಿದ್ದಾರೆ. ಅಂದು ದೇವರಾಜ ಅವರು ಅವನೂರು ಕಮಿಷನ್ ವರದಿಯನ್ನು ಜಾರಿಗೊಳಿಸಬೇಕಾದ್ರೂ ಕೂಡ ಕೆಲವು ಪಟ್ಟಭದ್ರಾಸ್ತಿಗಳು ಭಾಳಷ್ಟು ದೊಡ್ಡ ದಾಂಧಲೆಯನ್ನು ಮಾಡಿದ್ರು. ಆದರೆ ದೇವರಾಜ ಇರ್ತಕ್ಕಂಥ ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಇವತ್ತು ಅವನೂರು ಕಮಿಷನ್ ಜಾರಿಯಾಯಿತು. ಈ ರಾಜ್ಯದಲ್ಲಿ ಅನೇಕ ಜನ ಇವತ್ತು KS ಆಗಬೇಕಾದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಸೌಲಭ್ಯ ಪಡ್ಕೊಂಡಿದ್ರೆ
ಒಂದು ವಿ ಪಿ ಸಿಂಗ್, ಮತ್ತೊಬ್ಬರು ನಮ್ಮ ದೇವರಾಜ ಅರಸು. ಮತ್ತು ಮುಂದುವರಿವಾಗಿ ನಾನು 1989 ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ದಾಗ ನಾನು ಒಂದು ಒತ್ತಾಯ ಮಾಡಿದೆ, ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತ್ ವ್ಯವಸ್ಥೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ರಿಸರ್ವೇಷನ್ ಕೊಡಿ, SC ST ರಿಸರ್ವೇಷನ್ ಕೊಡಿ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ಮೇಯರ್ ಉಪಮೇಯರ್ ಸ್ಥಾನಗಳನ್ನು ಕೂಡ ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸ್, ಶೆಡ್ಯೂಲ್ ಕಾಸ್ಟ್ಗಳಿಗೆ, ಶೆಡ್ಯೂಲ್ ಟ್ರೈಬ್ಗಳಿಗೆ ಕೊಡಿ ಅಂತ ಹೇಳಿದೆ. ಅದು ಆಗೋದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ 89 ಆಗಲ್ಲ, ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯನವರು ಅವತ್ತು 1996 ರಾಜೀವ್ ಗಾಂಧಿ ತಂದಂಥ 74ನೇ ಪಂಚಾಯತ್ ರಾಜ್ ಆ್ಯಕ್ಟ್ ತಿದ್ದುಪಡಿ ತಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಮಹಿಳೆಯರಿಗೆ ಜಿಲ್ಲಾ ಪರಿಷತ್, ಮಂಡಲ್ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿಯನ್ನು ಕೊಟ್ಟಿದ್ದರು. ಅದಕ್ಕೂ ಕೂಡ ಈಗ ಸಂಚಕಾರ ಬಂದಿದೆ. ಯಾಕೆಂದರೆ ಸುಪ್ರೀಂ ಕೋರ್ಟು ಪ್ರತಿ ಸಲ ಎಂಪರಿಕಲ್ ಡಾಟಾ ಕೇಳುತ್ತೆ, ಯಾವ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡ್ತಾಯಿದೆ ಅಂತೇಳಿ. ಈಗ BBMP ಎಲೆಕ್ಷನ್ ಪೋಸ್ಟ್ಪೋನ್ ಆಗಿದ್ದರೂ ಕೂಡ ಅದು ಒಂದು ಕಾರಣ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ನೀವು ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಅನುಷ್ಠಾನಗೊಳಿಸಿ ವಿಕಸಿತ ಭಾರತ ಮಾಡುವಂಥವ್ರು ನೀವು ಪ್ರಜಾಪ್ರಭುತ್ವ ಬೇರನ್ನು ಗಟ್ಟಿಗೊಳಿಸಿ ಅಂಬೇಡ್ಕರ್ ಅವರ ಸಂವಿಧಾನ ಆಸೆಗಳನ್ನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮವಾಳು, ಸಮಸಮಾನ ನಿರ್ಮಾಣಕ್ಕೆ ನೀವು ಕಾರಣೀಭೂತರಾಗಿ ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸಾಮಾಜಿಕದಲ್ಲಿ ಬದ್ಧತೆ ಇರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಒಂದು ನಮ್ಮ ರಾಷ್ಟ್ರೀಯ ಜಾತಿ ಗಣತಿ ಒತ್ತಾಯಿಸಿ ನಾವೇನು ರಾಜ್ಯ ಜಾತ ಮಾಡಲಿಕ್ಕೆ ಹೊರಟಿದ್ದೀವಿ, ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಯಾಕೆಂದರೆ ಮಂಡಲ್ ಕಮಿಷನ್ ವರದಿ ಜಾರಿಗೋಸ್ಕರ ನಾನು ಮಂಡ್ಯದಲ್ಲಿ ರಸ್ತೆ ತಡೆ, ರೈಲು ತಡೆ ಮಾಡಿ ನಮ್ಮನ್ನೆಲ್ಲ ಅವತ್ತು ಅರೆಸ್ಟ್ ಮಾಡಿದ್ರು. ಚಿನ್ನಪ್ಪ ರೆಡ್ಡಿ ವೆಂಕಟಸ್ವಾಮಿ ಆಯೋಗದ ವರದಿ ಪರವಾಗಿ ಕೂಡ ಹೋರಾಟ ಮಾಡಿದ್ರು. ಅವತ್ತು ಕೂಡ ಮುಸಲ್ನ ಕಲ್ಲು ಹುಡ್ತಕ್ಕಂಥ ಜನ ಯಾವಾಗ ನೋಡಿದ್ರು ಏನಾದರೂ ಒಂದು ಸಾಮಾಜಿಕ ನ್ಯಾಯದ ಪರಿವರ್ತನೆಗೆ ಯಾರಾದರೂ ಹೊರಟ್ರೆ ಬಸವಣ್ಣವರಂತವನ್ನೇ ಬಿಡಲಿಲ್ಲ, ಬುದ್ಧನ ಬಿಡಲಿಲ್ಲ, ಗಾಂಧೀಜಿನ ಬಿಟ್ಟರೆ ಇನ್ನು ಸಿದ್ದರಾಮಯ್ಯನವ್ರನ್ನ ಇನ್ನೊಬ್ಬನ ಬಿಡ್ತಾರೆ, VP ಸಿಂಗ್ರನ್ನ ಅಧಿಕಾರದಿಂದ ಇಮ್ಮಿಡಿಯೇಟಾಗಿ ಇಳಿಸ್ತಾರೆ. ಯಾಕೆಂದರೆ ಸಾಮಾಜಿಕ ಪರಿವರ್ತನೆ ಆಗೋದು ಅವ್ರಿಗೆ ಬೇಕಾಗಿಲ್ಲ. ಯಥಾಸ್ಥಿತಿವಾದಿಗಳು, ಪಾಳ್ಯಗಾರಿಕೆ ಮನಸ್ಥಿತಿ ಇರಕ್ಕಂಥ ಶಕ್ತಿಗಳು ಇವತ್ತು ಪ್ರಜಾಪ್ರಭುತ್ವದ ಬೇರುಗಳನ್ನ ಅಲಗಾಡಿಸ್ತಕ್ಕಂಥ, ಪ್ರಜಾಪ್ರಭುತ್ವ ನಾಶ ಮಾಡ್ತಕ್ಕಂಥ ಬೇರೆ ಬೇರೆ ಅವ್ರ ಹುನ್ನಾರಗಳನ್ನು ಇಡನ ಜನಗಳು ಇಟ್ಕೊಂಡು ಇವತ್ತು ಜನರನ್ನು ಕಣ್ಣಿಗೆ ಮಣ್ಣಿರ್ತಕ್ಕಂಥ, ಜನರ ಮನಸ್ಸನ್ನು ಕಲುಷಿತಗೊಳಿಸ್ತಕ್ಕಂಥ, ದೇವರು ಧರ್ಮ ದೇಶದಲ್ಲಿ ಮಾಡ್ತಕ್ಕಂಥ ಹುನ್ನಾರಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ಜನಗಣತಿ ಆಗಲೇಬೇಕು. ಇದು ನಮ್ಮ ಹಕ್ಕು, ಒತ್ತಾಯ. ಇದು ವಿದ್ಯಾರ್ಥಿಗಳ ಚಳವಳಿ, ಸೆಮಿನಾರ್ಗಳು ಮತ್ತು ರಾಜ್ಯ ಜಾಥಾ, ಜಾತಿ ಗಣತಿ ಜಾಥಾ ಮತ್ತು ವಿಶ್ವವಿದ್ಯಾಲಯಗಳು ಕೂಡ ವಿದ್ಯಾರ್ಥಿಗಳನ್ನು ನಾವು ಸಂಘಟನೆ ಮಾಡ್ತಕ್ಕಂಥದ್ದು, ಯುವಕರಲ್ಲಿ ಒಂದು ರೀತಿಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಅನೇಕ ವಿಚಾರಗಳನ್ನು ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಆ ಮೂಲಕ ನಾವು ಇದನ್ನು ಮಾಡ್ತೇವೆ ಅಂತೇಳಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಬಂಜಗಿರಿ ಜಯಪ್ರಕಾಶ್ ಅವರು ಮತ್ತು ನಮ್ಮ ಪ್ರೊಫೆಸರ್ ಕೃಷ್ಣರಾಜ್ ಅವರು ಮಾತಾಡ್ತಾರೆ. ನಿಮಗೆಲ್ಲರೂ ಧನ್ಯವಾದಗಳು. ಸ್ನೇಹಿತರೆ, ಭಾರತದಲ್ಲಿ 1931ರಲ್ಲಿ ಬ್ರಿಟಿಷರು ಇದ್ದಾಗ ಒಂದು ಜಾತಿ ಜನಗಣತಿಯನ್ನು ಮಾಡಿದರು. ಅಂದರೆ ಈಗ ನಮಗೆ ಲಭ್ಯ ಇರುವಂತಹ ಜಾತಿವಾರು ಜನಸಂಖ್ಯೆಗಳ ಪ್ರಮಾಣ ಆಗಿಗೆ ಸಂಬಂಧಪಟ್ಟಿದ್ದು ಮಾತ್ರವೇ. ಆನಂತರದಲ್ಲಿ ಬೇಕಾದಷ್ಟು ಜನಸಂಖ್ಯೆ ಏರಿದೆ, ಆದರೆ ಅದನ್ನು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಮನಸ್ಸು ಮಾಡಿಲ್ಲ. ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ವಾಸ್ತವವಾಗಿ ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಅನುಸರಿಸುವ ನಮ್ಮ ಸಂವಿಧಾನ ಜಾತಿ ಗುಂಪುಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದೆ. ಜಾತಿ ಗುಂಪುಗಳಿಗೇ ಸೌಲಭ್ಯಗಳನ್ನು ಒದಗಿಸುವ ವಿಷಯದಲ್ಲಿ ಅದು ತನ್ನ ಕ್ರಮಗಳನ್ನು ಕೈಗೊಂಡಿದೆ. ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಹಲವು ಸಲ ಕೇಳಿದೆ, ಹಿಂದುಳಿದ ವರ್ಗಗಳಿಗೆ ನೀವು ಮೀಸಲಾತಿಯನ್ನು ಕೊಡಬೇಕಾದ್ರೆ, ಸೌಲಭ್ಯಗಳನ್ನು ಒದಗಿಸಬೇಕಾದ್ರೆ ನಿಮ್ಮ ಹತ್ರ ಏನಿದೆ, ದತ್ತಾಂಶ ಏನಿದೆ, ಅಂಕಿಅಂಶ ಏನಿದೆ, ಅವು ಎಷ್ಟು ಸಂಖ್ಯೆಯಲ್ಲಿದೆ, ಅವು ಯಾವ ರೀತಿಯಲ್ಲಿ ಹಿಂದುಳಿದಿದೆ, ಯಾವ ರೀತಿಯಲ್ಲಿ ಮುಂದುವರೆದಿದ್ದಾವೆ, ಯಾವ್ಯಾವುಗಳ ಅನುಕೂಲತೆ ಎಷ್ಟಿದೆ ಇತ್ಯಾದಿಗಳ ಬಗ್ಗೆ ನಿಮ್ಮಲ್ಲಿ ಏನಿದೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಕೇಳಿದೆ. ಅದ್ರ ಬಗ್ಗೆ ಸರ್ಕಾರಗಳು ಸರಿಯಾದ ಕ್ರಮವನ್ನು ತಗೊಳ್ಳಿಲ್ಲ. 1911ರಲ್ಲಿ ಮನಮೋಹನ್ ಸಿಂಗ್ರು ಒಂದು ಜಾತಿ ಜನಗಣತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಅದನ್ನು 1914ರಲ್ಲಿ 15ರಲ್ಲಿ ಪ್ರಕಟಿಸಿದರು. ಆದರೆ ಅದನ್ನು ಜಾತಿ ಗಣತಿ ಕಾಯ್ದೆ 1948ರ ಆಧಾರದಲ್ಲಿ ನಡೆಸಲಿಲ್ಲ. ಅಂದರೆ ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಿದರು. ಜನಗಣತಿ ಮಾಡುವಂತಹ
ಅಧಿಕಾರಿಗಳು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಧಿಕಾರ ಯಾವುದಿದೆ, ಅದ್ರ ಮುಖಾಂತರ ಅದನ್ನು ನಡೆಸದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇತರ 2-3 ಇಲಾಖೆಗಳ ಸಹಯೋಗವನ್ನು ಪಡೆದು ಬಹಳ ಮುಖ್ಯವಾಗಿ ಯಾವ್ಯಾವ ಸ್ಕೀಮ್ಗಳು ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪಿವೆ ಅನ್ನೋದನ್ನು ಮಾತ್ರ ಗಮನಿಸಿದರು. ನರೇಗಾ ಸ್ಕೀಮ್ ಕೊಡೋದಕ್ಕೆ ಮತ್ತು BPL ಯೋಜನೆಗಳನ್ನು ಒದಗಿಸೋದಕ್ಕೆ ಅದನ್ನು ಬಳಸಿದರು. ಆದರೆ ಅದನ್ನು ಪೂರ್ತಿ ಬಹಿರಂಗಪಡಿಸಿಲ್ಲ. ಯಾಕಂದರೆ ಅದು ಮ್ಯಾಂಡೇಟರಿ ಅಲ್ಲ, ಅದನ್ನು ಬಹಿರಂಗಪಡಿಸೋದು. ಅದು ವಾಲಂಟರಿ ಆಗಿತ್ತು. ಯಾರಾದರೂ ಕೇಳಿದರೆ ಅದನ್ನು ಅವ್ರು ಕೊಡ್ಬೋದಿತ್ತು. ಆದರೂ ಕೂಡ ಅದು ಸಮಗ್ರವಾದ ಜಾತಿ ಜನಗಣತಿ ಅಲ್ಲ. ಅದರ ನಂತರ 2015ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ಸಮಗ್ರವಾಗಿರುವಂತಹ ಶೈಕ್ಷಣಿಕ, ಸಾಮಾಜಿಕ, ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂತರಾಜು ಅವರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೇಳ್ತು. ಅದನ್ನು ಮಾಡಿಸಿಯೂ ಆಯಿತು. ಆದರೆ ಆ ನಂತರದಲ್ಲಿ ಬಂದ ರಾಜಕೀಯ ಬದಲಾವಣೆಗಳಲ್ಲಿ ಆ ವರದಿಯನ್ನು ಸ್ವೀಕರಿಸೋದಕ್ಕೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಸರ್ಕಾರ ಅದನ್ನು ಅಂಗೀಕರಿಸೋದಕ್ಕೆ ಆಗಿಲ್ಲ. ಈಗ 10 ವರ್ಷ ಕಳೆದೋಗಿದೆ. 2015ರಿಂದ 2025ರಲ್ಲಿ ಇದ್ದೀವಿ. ಈಗ ಈ 10 ವರ್ಷ ಆಗಿರೋದ್ರಿಂದ ನಾವು ಕಾಂತರಾಜು ಸಮಿತಿ ಇದ್ದಂತಹ ಸಮಯದಲ್ಲಿ ಆದಂಥ ಜನಗಣತಿ ವರದಿಯನ್ನೇ ಈಗ ಅಧಿಕೃತ ಅಂತ ನಾವು ಮತ್ತೊಂದು ಸಲ ಅದೇ ಅಂಕಿಅಂಶವನ್ನು ಬಳಸೋದು ಕಷ್ಟದ ವಿಷಯ. ಆದ್ದರಿಂದ ನಾವೇನು ಆಗ್ರಹಿಸ್ತಾ ಇದ್ದೀವಿ, ಈಗ ಹೆಂಗೂ ಪೆಂಡಿಂಗ್ ಇದೆ 2000 ಇದರಲ್ಲಿ ಆಗಬೇಕಾಗಿದ್ದಂತಹ ಜಾತಿ ಜನಗಣತಿ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರವೇ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಮಗ್ರವಾದ ಜಾತಿಗಳ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿರುವಂತಹ ಮತ್ತು ಅವುಗಳ ಅಂಕಿ ಸಂಖ್ಯೆಯ ಸಮೇತ, ಅವುಗಳ ಉಪಜಾತಿಗಳ ಸಮೇತ ಒಂದು ಜಾತಿ ಜನಗಣತಿಯನ್ನು ನಡೆಯಬೇಕು. ಯಾಕಂದರೆ ಈಗ ಒಳ ಮೀಸಲಾತಿಯ ಪ್ರಶ್ನೆ ಕೂಡ ಮತ್ತೆ ಎದ್ದಿದೆ. ಅದಲ್ಲದೆ ಕರ್ನಾಟಕದಲ್ಲೂ ಹಲವು ಜಾತಿಗಳು ನಮ್ಮನ್ನು ಹಿಂದುಳಿದ ವರ್ಗದ 2Aಗೆ ಹಾಕ್ರಿ ಅಂತಾರೆ, ಕೆಲವರು ನಮ್ಮನ್ನು ST ಮಾಡಿ ಅಂತಾರೆ, ಕೆಲವರು SC ಮಾಡಿ ಅಂತಾರೆ. ಇದೆಲ್ಲದರ ಬಗ್ಗೆ ನಮಗೊಂದು ಸಮಗ್ರವಾಗಿರೋ ಗ್ರಹಿಕೆ ಇಲ್ಲ. ಆಯಾ ಜನಾಂಗ ತನ್ನದೇ ಆಗಿರುವಂತಹ ಅಂಕಿಅಂಶವನ್ನು ಮತ್ತು ಮಾಹಿತಿಯನ್ನು ಮುಂದಿಟ್ಟು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದೆ. ಆದರೆ ಅದನ್ನು ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಸೂಕ್ತವಾಗಿರುವ ನಿಲುವಿಗೆ ಬರಬೇಕು ಅಂತ ಹೇಳಿದರೆ, ಅದು ಅಕಸ್ಮಾತ್ ಕೋರ್ಟಿಗೆ ವಿವಾದ ಆಯಿತು ಅಥವಾ ಅದಕ್ಕೋಸ್ಕರ ಮೊಕದ್ದಮೆಗಳು ಬಿದ್ದವು ಅಂತ ಹೇಳಿದರೆ, ಅದಕ್ಕೆ ನಾವು ಉತ್ತರ ಕೊಡೋದಕ್ಕೂ ಕೂಡ ನಮಗೆ ಈ ಜಾತಿ ಜನಗಣತಿ ಅನ್ನೋದು ಬೇಕು. ಭಾರತದಲ್ಲಿ ಜಾತಿ ಅನ್ನೋದು ಒಂದು ವಾಸ್ತವಿಕ ಅಂಶ ಅಂತ ಎಲ್ಲರೂ ಒಪ್ಪೇ ಆಗಿದೆ. ಭಾರತದಲ್ಲಿರೋದು ಜಾತಿ ಘಟಕಗಳು, ಅವುಗಳನ್ನು ನಾವು ಜಾತಿ ಗುಂಪುಗಳನ್ನಾಗಿ ಮಾಡಿ ಮೀಸಲಾತಿಯನ್ನು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಹೀಗಿದ್ದಾಗ ಜಾತಿ ಜನಗಣತಿಯನ್ನು ಮಾಡಿ ಅದರ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಜನತೆಗೆ ಒದಗಿಸೋದಕ್ಕೆ ಯಾಕೆ ಹಿಂಜರಿಬೇಕು ಸರ್ಕಾರಗಳು? ಈಗ ಇತ್ತೀಚೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಅದೊಂದು ಒಳ್ಳೆಯ ಪ್ರಯತ್ನ ಅಂತ ಆಗಿದೆ. ಅದರಿಂದಾಗಿ ಅಲ್ಲಿರುವ ಜಾತಿವಾರು ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗಿದೆ. ರಾಜಕೀಯ ಪ್ರಾತಿನಿಧ್ಯದಲ್ಲಿ ಎಷ್ಟು ಕೊರತೆ ಇದೆ ಅಂತ ಗೊತ್ತಾಗಿದೆ. ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತ ಗೊತ್ತಾಗಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ಹೇಳಬೇಕು ಅಂತ ಹೇಳಿದರೆ 102 ಜಾತಿಗಳನ್ನು ಪ್ರವರ್ಗ 1 ಅಂದಿದ್ದಾರೆ. ಇನ್ನೊಂದು 95 ಜಾತಿಗಳನ್ನು ಪ್ರವರ್ಗ 2ನಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಈಗಿರುವ ನಮ್ಮ ಅಂದಾಜು ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ಪ್ರಕಾರ ಸುಮಾರು 97 ಜಾತಿಗಳು ಕೇವಲ ಅಟೆಂಡರ್ ಪೋಸ್ಟನ್ನು ಕೂಡ ಸರ್ಕಾರದಲ್ಲಿ ಪಡೆದಿಲ್ಲ. ಅಂದರೆ ನಾವು ಪ್ರಾತಿನಿಧ್ಯ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಡ್ತಿದ್ದೀವಿ, ಪಾಲುದಾರಿಕೆ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಸೌಲಭ್ಯಗಳನ್ನು ಮತ್ತು ಸೌಕರ್ಯಗಳನ್ನು, ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ. ಎಲ್ಲರನ್ನ ಒಂದು ರೀತಿಯ ಅಭಿವೃದ್ಧಿಯ ಹಂತದಲ್ಲಿ ಸಮತೋಲನ ಸಾಧಿಸೋದಕ್ಕೋಸ್ಕರ ಅಂತೇಳಿ ಇವೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಬಳಿ ಸಮಗ್ರವಾಗಿರುವ ಸೂಕ್ತವಾಗಿರುವಂತಹ ಜಾತಿ ಗುಂಪುಗಳ ಬಗ್ಗೆ, ಜಾತಿಗಳ ಬಗ್ಗೆ ಇರುವಂತಹ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ, ಇದು ನಾವು ನಿಜವಾಗಲೂ ಕೂಡ ನಾವು ಅದನ್ನು ಒಂದು ಸರಿಯಾದ ವಿಧಾನದಲ್ಲಿ ಯೋಜನೆಗಳನ್ನು ಜಾರಿಗೊಳಿಸೋದು ಅನ್ನೋದು, ಪ್ರಾತಿನಿಧ್ಯ ಕಲ್ಪಿಸೋದು ಅನ್ನೋದು, ಪಾಲುದಾರಿಕೆ ಒದಗಿಸೋದು ಅನ್ನೋದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಮತ್ತು ಅದರ ಜೊತೆಗೆ ಇರುವ ನಾವು ಸಮಾನ ಮನಸ್ಕರೆಲ್ಲ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಭಾರತದಲ್ಲಿ ಹೆಂಗೂ ಈಗ ಪೆಂಡಿಂಗ್ ಇರುವಂತಹ ಜನಗಣತಿಯ ಸಂದರ್ಭದಲ್ಲಿಯೇ ಜಾತಿ ಅನ್ನುವ ಕಾಲಮನ್ನು, ಉಪಜಾತಿ ಅನ್ನುವ ಕಾಲಮನ್ನು ಸೇರಿಸಿ. ಯಾಕಂದರೆ ಒಳ ಮೀಸಲಾತಿಯ ಪ್ರಶ್ನೆಗಳು ಕೂಡ ಇವತ್ತು ಬಹಳ ಜ್ವಲಂತ ಆಗಿದೆ. ಅದು ಬರೀ SC ಮತ್ತು STಗಳಲ್ಲಿ ಮಾತ್ರ ಅಲ್ಲ, ಹಿಂದುಳಿದ ವರ್ಗಗಳಲ್ಲೂ ಮತ್ತೆ ರಿಪೀಟ್ ಆಗ್ತಾ ಇದೆ. ನಾವು ನಾಳೆಗಾದರೂ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾವ್ಯಾವ ಗುಂಪುಗಳು ಸಮಾನವಾಗಿದೆ, ಯಾವ್ಯಾವ ಗುಂಪುಗಳು ಹತ್ತತ್ರದಲ್ಲಿದೆ, ಯಾವ್ಯಾವುಗಳ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿದೆ, ಪ್ರಾತಿನಿಧ್ಯ ಯಾವ ಪ್ರಮಾಣದಲ್ಲಿದೆ, ಇದನ್ನು ತಿಳಿದರೆ ಮಾತ್ರವೇ ನಾವು ಸಮರ್ಪಕವಾಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ನಾವು ಅದನ್ನು ಆಗ್ರಹಿಸ್ತಾ ಇದ್ದೀವಿ. ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಈ ಜಾತಿ ಜನಗಣತಿಯ ಜೊತೆಗೆ ಭಾರತಾದ್ಯಂತ ನಡೆಸೋದಕ್ಕೋಸ್ಕರವಾಗಿ ಆಗ್ರಹಿಸೋದಕ್ಕೆ ಜಿಲ್ಲಾ ಮಟ್ಟಗಳಲ್ಲಿ ಜಾಥಾಗಳನ್ನು ಮತ್ತು ಜಾಗೃತಿ ವಿಚಾರ ಸಂಕಿರಣಗಳನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತು ಅವ್ರು ಏನು ಹೇಳಿದರು, ಈಗ ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ.
ಈ ಸಲ ನಡೆಯುವ ಸಂಪುಟ ಸಭೆಯಲ್ಲಿ ಸರ್ಕಾರದವರು ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಶಾಸನ ಸಭೆಯ ಎರಡೂ ಸದನಗಳಲ್ಲೂ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಅದರಿಂದ ಆ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಆ ಮುಖಾಂತರ ಅದು ಈಡೇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈಗ ಏನು ಸಲ್ಲಿಕೆ ಆಗಿದೆ ನಮ್ಮ ರಾಜ್ಯದ ಅದು ಅನುಷ್ಠಾನ ಬೇಡ ಅಂತನಾ? ಇಲ್ಲ, ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರೋ ಪ್ರಕಾರವಾಗಿ ಈಗ ಕೆಲವು ಜಾತಿಗಳು ಆ ವರದಿಯ ಬಗ್ಗೆ ಕೆಲವು ಆಕ್ಷೇಪಗಳನ್ನು ಎತ್ತಿದ್ದಾವೆ. ಸಮರ್ಪಕವಾಗಿಲ್ಲ ಅನ್ನೋದು, ಅದನ್ನು ಎಲ್ಲರನ್ನೂ ಸಂದರ್ಶಿಸಿ ಇತ್ಯಾದಿ ಏನೋ ಇರ್ಬೋದು, ಅಥವಾ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಅದು ಹೆಂಗೆ ಸರಿ ಇದ್ರೂ ನೀವು ಅದನ್ನು ಬಹಿರಂಗಪಡಿಸಬೇಡಿ, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಕೆಲವು ಜಾತಿಗಳು ಹೇಳ್ತಾರೆ. ಅದಕ್ಕೆ ಕಾರಣಗಳು ಏನೇನೋ ಇದೆ ಅವರವರ ಸಮುದಾಯಗಳ ಪರವಾದ್ದು. ನಾವು ಅದನ್ನೇನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ನಾವು ಹೇಳ್ತಿರೋದು ಈ 10 ವರ್ಷ ಹಳೇದಾಗೋಯ್ತು. ಅದನ್ನು ಆಗಲೇ ನಾವು ಅಂಗೀಕರಿಸಿ ನಾವು ಆಗಲೇ ಅದನ್ನು ಜಾರಿಗೊಳಿಸಬೇಕಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಅಡ್ಡ ಬಂತಾದ್ರಿಂದ ಅದು ಪೆಂಡಿಂಗ್ ಇದೆ. ಈಗ ಮತ್ತೆ 10 ವರ್ಷದ ಹಳೆಯ ಡಾಟಾವನ್ನು ನೀವು ಒಪ್ಪಿದರೂ ಕೂಡ ಈಗ ಬಂದಿರುವ 10 ವರ್ಷಗಳಲ್ಲಿ ಬಂದಿರುವ ಬದಲಾವಣೆಗಳ ಬಗ್ಗೆ ಮತ್ತೆ ಕೆಲವರು ಯಾರೋ ಆಕ್ಷೇಪ ಮಾಡೇ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಆದ್ದರಿಂದ ಮತ್ತೊಂದು ವೃಥಾ ಪ್ರಯಾಸಕರವಾಗಿರುವ ಪ್ರಯತ್ನ ಮಾಡೋದ್ರ ಬದಲು ಇದನ್ನು ಒಂದು ಹೊಸದಾಗಿರುವಂತಹ ವಿಧಾನದಲ್ಲಿಯೇ ಒಂದು ಸಮರ್ಪಕವಾಗಿ ಅಧ್ಯಯನವನ್ನು ಹೊಸದಾಗಿ ಮಾಡಿದರೆ ಎಲ್ಲರಿಗೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಅವರೆಲ್ಲರೂ ಏನು ಹೇಳ್ತಾರೋ ಅದನ್ನು ಚರ್ಚೆ ಮಾಡಿ ಬೇರೆ ಬೇರೆ ಸಮುದಾಯಗಳು, ಮುಖಂಡರುಗಳು, ಅವರ ಸಂಘಟನೆಗಳ ಜೊತೆಗೆ ಮಾತಾಡಿ ಆಯಿತು ಯಾರನ್ನು ಸಂಪರ್ಕಿಸಬೇಕು, ಏನೇನು ಪ್ರಶ್ನಾವಳಿ ಇರಬೇಕು, ಅದಕ್ಕೇನು ಕುಟುಂಬಗಳ ಸಮೀಕ್ಷೆಯೇ, ವ್ಯಕ್ತಿಗಳ ಸಮೀಕ್ಷೆ, ಅದು ಜಾತಿಗಳ ಬಗ್ಗೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ರೂಪದಲ್ಲಿ ಕೈಗೊಳ್ಳಬೇಕು, ಮತ್ತು ನೀವು ಕೊಡೋ ಡಾಟಾ ಏನಿದೆ, ಪ್ರತಿ ಜಾತಿ ಸಂಘಟನೆಯು ಅವ್ರ ಡಾಟಾ ಅವ್ರು ಇಟ್ಕೊಂಡಿದ್ದಾರೆ, ಕ್ಲೇಮ್ ಮಾಡ್ತಾರೆ. ಆ ಲೆಕ್ಕಕ್ಕೆ ಹೋದರೆ ಕರ್ನಾಟಕದ ಜನಸಂಖ್ಯೆ 10 ಕೋಟಿ ಆಗೋಗುತ್ತೆ ಅನ್ನೋಂಥ ಒಂದು ಭಯ ಇದೆ ನಮಗೆ. ಪ್ರತಿಯೊಬ್ಬರು ತಾವೆಲ್ಲ 50 ಲಕ್ಷ ಇದ್ದೀವಿ, 1 ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ಅದು ವಾಸ್ತವವೇ ಅಲ್ವೇ ನಮಗೆ ಗೊತ್ತಿಲ್ಲ. ಅದರಿಂದ ಇದಕ್ಕಿರುವಂಥ ವಿರೋಧ, ಇದಕ್ಕಿರುವಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ನಮಗೆ ಇವಾಗ ಕಾರ್ಯಸಾಧ್ಯವಾಗಿರೋದೇನು ಕಾಣಿಸ್ತಾ ಇದೆ ಅಂದರೆ ಅಖಿಲ ಭಾರತ ಜನಗಣತಿ ಅನ್ನೋದು ಒಂದು ಪೆಂಡಿಂಗ್ ಇರೋದ್ರಿಂದ ಈ ಸಂದರ್ಭದಲ್ಲೇ ಮಾಡಿದರೆ ಡೂಪ್ಲಿಕೇಶನ್ ತಪ್ಪುತ್ತೆ. ನಾನು 3 ವಿಷಯಗಳ ಬಗ್ಗೆ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿದೆ, ಭಾರತ ರಾಷ್ಟ್ರ ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ. GDP ಗ್ರೋತ್ ರೇಟ್ ನೀವು ನೋಡಿರ್ಬೋದು, 7.5% ಗ್ರೋತ್ ಆಗ್ತಾ ಇದೆ. ಯಾವುದೇ ಒಂದು ಆರ್ಥಿಕ ನೀತಿಗಳನ್ನು ಮಾಡಬೇಕಾದಾಗ ದತ್ತಾಂಶ, ವೆರಿಫೈಬಲ್ ಡಾಟಾ ಭಾಳ ಮುಖ್ಯ ಆಗುತ್ತೆ. ಈ ಒಂದು GDP ಗ್ರೋತು ಈ ರೀತಿ ಬೆಳವಣಿಗೆ ಆಗ್ತಾಯಿದ್ದಾಗ ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ನಿಜವಾಗ್ಲೂ ಆಗ್ತಾ ಇದೆಯಾ, ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಆಗ್ತಾ ಇದೆ ಭಾರತದಲ್ಲಿ ಅಥವಾ ಇಲ್ವಾ ಅಂತ ನಾವು ನೋಡಬೇಕಾಗುತ್ತೆ. ಈಗ 11th ಮತ್ತು 12th 5-year ಪ್ಲ್ಯಾನ್ ನೋಡಿದಾಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಲ್ಲಿ ಫಾಸ್ಟರ್, ಸಸ್ಟೈನಬಲ್ ಮತ್ತು ಇನ್ಕ್ಲೂಸಿವ್ ಗ್ರೋತ್ ಅಂತ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು. ಕೆಲವು ನೀತಿಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದು. ಈ ಪರ್ಕ್ಯುಲೇಷನ್ ಎಫೆಕ್ಟ್ ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಯಿತು, ಅವರು ಒಂದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತ 11th ಮತ್ತು 12th 5-year ಪ್ಲ್ಯಾನಲ್ಲಿ ಮಾಡಿದ್ರು. ನಂತರ 2014ರಲ್ಲಿ ಈ ಒಂದು ಪ್ಲ್ಯಾನಿಂಗ್ ಕಮಿಷನನ್ನು ಡಿಸಾಲ್ವ್ ಮಾಡಿಬಿಟ್ರು. ಈಗ ನೀತಿ ಆಯೋಗ ಅಂತ ಬಂದಿದೆ. ಈ ಆರ್ಥಿಕ ಅಭಿವೃದ್ಧಿ ಒಂದು ಕಡೆ ಹೆಚ್ಚಾಗ್ತಿದೆ, ಗ್ರೋತ್ ಜಾಸ್ತಿ ಆಗ್ತಾಯಿದೆ. ಆ ಗ್ರೋತ್ನ ಫ್ರೂಟ್ಸು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾಯಿದೆ ಅಂತಂದಾಗ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ನ ಫಾರ್ಮರ್ ಚೀಫ್ ಎಕನಾಮಿಸ್ಟ್ ಕೌಶಿಕ್ ಬಸು ಐಸೆಕ್ಗೆ ಬಂದಿದ್ದರು. ಮತ್ತು ಅವರು ಚೀಫ್ ಎಕನಾಮಿಕ್ ಅಡ್ವೈಸರು ಯಾವಾಗ 2009ಇಂದ 12ವರೆಗೂ ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ದರು. ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದು ಎಕನಾಮಿಕ್ ಟೈಮ್ಸಲ್ಲಿ ಇದೆ, ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ವಿ ವಿಲ್ ಬಿ ನೋನ್ ದ್ಯಾಟ್ ದಿ ಇಂಡಿಯಾ ಈಸ್ ಫೇಸಿಂಗ್ ಎ ಹೈ ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ. ವಿ ಆರ್ ಟಾಲರೇಟಿಂಗ್ ಸಚ್ ಹೈ ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಅಷ್ಟು ಈಗ ನೀವು ವರ್ಲ್ಡ್ ಇನ್ಕಮ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ನೋಡಿದಾಗ ದಿ ಹೈಯೆಸ್ಟ್ ಇನ್ಕಮ್ ಮತ್ತು ವೆಲ್ತ್ ಇನ್ಕಮ್ ಇನ್ಇಕ್ವಾಲಿಟಿ ಇರುವಂಥದ್ದು ಭಾರತದಲ್ಲಿ ಮಾತ್ರ. ಹೇಗೆ ಅಂತಂದರೆ 1% ಶ್ರೀಮಂತರು 23% ರಿಸೋರ್ಸಸ್ನ ಹೊಂದಿದ್ದಾರೆ. ಅದೇ ರೀತಿ 10% ಆಫ್ ದಿ ಶ್ರೀಮಂತರನ್ನು ತೆಗೆದುಕೊಂಡಾಗ ಅವರು 60% ರಿಸೋರ್ಸಸ್ನ ಭಾರತದಲ್ಲಿ ಹೊಂದಿದ್ದಾರೆ. ಸೊ ಈ ರೀತಿ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಟಾಲರೇಟ್ ಮಾಡ್ಕೊಳ್ಳೋಕ್ಕಾಗುತ್ತಾ, ಅಥವಾ ಎಲ್ರಿಗೂ ಅದು ಇನ್ಕ್ಲೂಸಿವ್ ಆಗಿರುತ್ತಾ, ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಅನ್ನೋದು ಪ್ರಶ್ನೆ ಇಲ್ಲಿ. ಅದರಿಂದ ಈ ಒಂದು ಅಭಿವೃದ್ಧಿಯನ್ನು ಎಲ್ಲರನ್ನೂ ಒಳಗೊಂಡು ಮಾಡುವಂಥದ್ದು ಸರ್ಕಾರಕ್ಕೆ ಅತ್ಯವಶ್ಯಕವಾಗಿದೆ. ಅದಕ್ಕೆ ಈ ಒಂದು ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಡಾಟಾ ಅಥವಾ ಇನ್ ಶಾರ್ಟ್ ಕ್ಯಾಸ್ಟ್ ಸೆನ್ಸಸ್ಸು ಭಾಳ ಅವಶ್ಯಕತೆ ಆಗಿದೆ.
ಸೊ ಅದು ಒಂದು ಪಾಯಿಂಟು. ಎಕನಾಮಿಕ್ ಇನ್ಇಕ್ವಾಲಿಟಿನ ಕಡಿಮೆ ಮಾಡೋದಕ್ಕೋಸ್ಕರ ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ಸು ಅತ್ಯವಶ್ಯಕವಾಗಿದೆ. ಎರಡನೇದು, ನೀವು ಈಗ ಒಂದು ಭಾರತದಲ್ಲಿ ಪ್ರಸ್ತುತ ಭಾಳ ಇರುವಂಥ ಪಾಲಿಸಿ ಏನು ಅಂತಂದರೆ ವಿಕಸಿತ್ ಭಾರತ್ನ ಮಾಡಬೇಕು, 2047 ಒಳಗಡೆ ವಿಕಸಿತ್ ಭಾರತ್ನ ಮಾಡಬೇಕು. ಖಂಡಿತ ಅದು ಒಳ್ಳೆಯ ಪಾಲಿಸಿ, ನಾವೇನೋ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಆದರೆ ವಿಕಸಿತ್ ಭಾರತ್ ಫಾರ್ ಹೂಮ್ ಅನ್ನೋದು ಬರ್ತದೆ ಇಲ್ಲಿ. ವಿಕಸಿತ್ ಭಾರತ್ ಫಾರ್ ಹೂಮ್, ಡೆವಲಪ್ಡ್ ಕಂಟ್ರಿ ಯಾರಿಗೆ ಸೇರಿಕೊಂಡಿದೆ, ಅಥವಾ ಶ್ರೀಮಂತರಿಗೆ ಮಾತ್ರ ಭಾರತ ಸೇರಿದೆಯಾ ಅಥವಾ ಬಡವರಿಗೂ ಭಾರತ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ. ಅದರಿಂದ ಈ ವಿಕಸಿತ ಭಾರತವನ್ನು ಮಾಡಬೇಕಾದಾಗ, ಎಲ್ಲರನ್ನೂ ಒಳಗೊಂಡಂತಹ ಪಾಲಿಸಿ ಮಾಡಬೇಕಾದಾಗ ಈ ಒಂದು ಸೋಸಿಯೋ ಎಕನಾಮಿಕ್ ಸೆನ್ಸಸ್ ಡಾಟಾ ಭಾಳ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಪಾಲಿಸಿ ಮಾಡಲಿಕ್ಕೆ. ಅದರಿಂದ ಆ ಒಂದು ಕಾಂಟೆಕ್ಸ್ಟಿಂದಲೂ ಕೂಡ ವಿಕಸಿತ ಭಾರತವನ್ನು ಮಾಡೋದು ದೃಷ್ಟಿಕೋನದಿಲ್ಲ. ಯಾಕಂದರೆ ನೆಕ್ಸ್ಟು 22 ಇಯರ್ಸಲ್ಲಿ ವಿಕಸಿತ ಭಾರತ ಬರ್ತದೆ. ಈಗ 2025 ಇದ್ದೀವಿ, 2047ಗೆ ವಿಕಸಿತ ಭಾರತ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಒಳ್ಳೆ ಪಾಲಿಸಿ. ಬಟ್ ಈಗಿರುವಂಥ ತಲಾ ಆದಾಯ ಎಷ್ಟು ಡಾಲರಲ್ಲಿ? $7,700 US ಇದೆ, ಅಥವಾ $1,70,000 ತಲಾ ಆದಾಯ ಇರುವಂಥದ್ದು ಭಾರತದಲ್ಲಿ. ಅದನ್ನು ಈಗ ಚೈನಾದಲ್ಲಿ ಎಷ್ಟಿದೆ ಅಂತಂದರೆ $12,000 US ಇದೆ. ಆದರೆ ಅಮೆರಿಕನ್ ತಲಾ ಆದಾಯ ಎಷ್ಟಿದೆ ಅಂತಂದರೆ $86 ಇದೆ. ನಾವು ವಿಕಸಿತ ಭಾರತ್ ಮಾಡಬೇಕು ಅಂತಂದರೆ ನಮ್ಮ ತಲಾ ಆದಾಯ $18,000 ಆಗಬೇಕು. ಅದನ್ನು ಮಾಡಲಿಕ್ಕೆ ಸಾಧ್ಯನಾ? ಮಾಡಲಿಕ್ಕೆ ಸಾಧ್ಯ. ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಈ ಎಲ್ಲ ವರ್ಗ, ಅಂದರೆ ಎಲ್ಲ ಈ ಒಂದು ಸೋಸಿಯೋ ಎಕನಾಮಿಕ್ ಗ್ರೂಪ್ ಏನಿದೆ ಅದು ಪಾರ್ಟಿಸಿಪೇಟ್ ಮಾಡಬೇಕು. ಈ ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅದು ಮಾಡಲಿಕ್ಕೆ ಸಾಧ್ಯ. ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಯೂತ್ ಕ್ಯಾನ್ ಡೂ ಕಾಂಟ್ರಿಬ್ಯೂಟ್ ಟು ವಿಕಸಿತ್ ಭಾರತ್ ಅಂತ ಹೇಳಿದ್ರು. ಅದೇ ರೀತಿ ವುಮೆನ್ ಪಾರ್ಟಿಸಿಪೇಟ್ ಮಾಡಬೇಕು, SC/STs ಪಾರ್ಟಿಸಿಪೇಟ್ ಮಾಡಬೇಕು, ಟ್ರೈಬಲ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ವಲಯಗಳು, ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿ ಸೆಕ್ಟರ್ ಇರ್ಬೋದು, ಮತ್ತು ಸರ್ವಿಸ್ ಸೆಕ್ಟರ್ ಇರ್ಬೋದು, ಎಲ್ಲವೂ ಪಾಲ್ಗೊಳ್ಬೇಕು. ಮತ್ತು ಈಗ ಏನಾಗ್ತಾ ಇದೆ ಪ್ರಸ್ತುತ ಭಾರತದಲ್ಲಿ ಅಂತಂದರೆ, ಒಂದು ಕಡೆ ಉದ್ಯಮಿಗಳು ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ. ಪ್ರಾಫಿಟ್ನ ಯಾವ ರೀತಿ ಜಾಸ್ತಿಗೊಳಿಸ್ತಿದ್ದಾರೆ ಅಂದರೆ 2 ರೀಸನ್ಗಳಿಗೋಸ್ಕರ ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು, ಲೇಬರ್ನ ಡಿಸ್ಪ್ಲೇಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ತಿದ್ದಾರೆ. ಸೊ ಅದರಿಂದ ಏನಾಗ್ತದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಭಾರತದಲ್ಲಿ ಕಡಿಮೆ ಆಗಿದೆ, ಎಸ್ಪೆಷಲಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ. ಸರ್ವಿಸ್ ಸೆಕ್ಟ್ರಲ್ಲಿ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾರೆ, ಬಟ್ ಸರ್ವಿಸ್ ಸೆಕ್ಟ್ರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬೇಕು, ಅದು ಭಾರತದಲ್ಲಿ ಅಷ್ಟಿಲ್ಲ. ಸೊ ಎರಡನೇ ಒಂದು ರೀಸನ್ ಏನಂತಂದರೆ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು, ಟೆಕ್ನಾಲಜಿನ ಬಳಸ್ಕೊಂಡು ಶ್ರೀಮಂತರಾಗ್ತಾ ಇದ್ದಾಗ ಬಡವರಾಗೆ ಉಳಿತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ. ಸೊ ಇದು ಎರಡನೇ ಕಾರಣಕ್ಕೋಸ್ಕರ ನಾವು ಈ ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಬೇಕು ಅಂತ. ಮೂರನೇ ಕಾರಣ ಏನು ಅಂತಂದರೆ, ನಾವು 75 ಇಯರ್ಸ್ ಆಫ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು 26ನೇ ತಾರೀಕು ಜನವರಿ 2025 75 ವರ್ಷವನ್ನು ಕಂಪ್ಲೀಟ್ ಮಾಡ್ತೀವಿ. ಸಂವಿಧಾನ ಏನು ಹೇಳ್ತದೆ ನೀವು ನೋಡಿರ್ಬೋದು, ಫಂಡಮೆಂಟಲ್ ರೈಟ್ಸಲ್ಲಿ ನೋಡಿರ್ಬೋದು. ಸಂವಿಧಾನ ಏನು ಹೇಳ್ತದೆ ಅಂದರೆ, ಎಲ್ಲರನ್ನೂ ಒಳಗೊಂಡಂಥ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬೇಕು ಅಂತ. ಈ 75 ವರ್ಷಗಳಲ್ಲಿ ಕೂಡ ನಾವು ಇದನ್ನು ಮಾಡಲಿಲ್ಲ ಅಂತಂದಾಗ ಇನ್ನು ಯಾವಾಗ ಮಾಡ್ತೀವಿ ಅನ್ನೋದು ಪ್ರಶ್ನೆ ಎದುರಾಗ್ತಾಯಿದೆ. ಅದರಿಂದ ಈ 3 ಅಂಶಗಳನ್ನು ಇಟ್ಟುಕೊಂಡು ಸರ್ಕಾರ ಪಾಸಿಟಿವ್ ಆಗಿ ಪರಿಗಣಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಮಾಡೋದ್ರಿಂದ, ಈ ಡಾಟಾವನ್ನು ಪಡೆಯೋದ್ರಿಂದ ನಾವು ಸರಿಯಾದ ಪಾಲಿಸಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ರತ್ನಪ್ರಭಾ ಕಮಿಟಿನಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿದ್ದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಕೇಳ್ತು ಅಂತಂದರೆ, ಕಾಂಪೆಲ್ಲಿಂಗ್ ರೀಸನ್ಸ್ನ ಇಟ್ಟುಕೊಂಡು ನೀವು ಡಾಟಾ ಕಲೆಕ್ಟ್ ಮಾಡಿ ನಂತರ ರಿಸರ್ವೇಷನ್ನ ಕೊಡಬೇಕು ಅಂತ ಹೇಳ್ತದೆ. ಅದೇ ರೀತಿ ಈಗ ಸಬ್ಕಾಸ್ಟ್ ಇದನ್ನು ಮೀಸಲಾತಿ ಕೊಡಬೇಕು ಅಂತಂದಾಗ ಕೂಡ ನೀವು ವೆರಿಫೈಯಬಲ್ ಡಾಟಾ ಅಥವಾ ಸೈಂಟಿಫಿಕ್ ಡಾಟಾವನ್ನು ಕಲೆಕ್ಟ್ ಮಾಡಿ ನಂತರ ನೀವು ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತದೆ. ಆ ಒಂದು ಡಾಟಾ ಯಾವ ರೀತಿ ಕಲೆಕ್ಟ್ ಮಾಡಿದ್ವಿ ಅಂತಂದರೆ, ಕಾಂಪೆಲ್ಲಿಂಗ್ ರೀಸನ್ಸ್ ಅಂದರೆ 3 ರೀಸನ್ಸನ್ನು ಇಟ್ಟುಕೊಂಡು ನೀವು ಡಾಟಾ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತದೆ. ಒಂದು, ಈ ಒಂದು SC/ST ಈ ಸರ್ಕಾರದ ಕೆಲಸಗಳಲ್ಲಿ ಎಷ್ಟು ಪರ್ಸೆಂಟೇಜು ಕೆಲಸವನ್ನು ಪಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಆವಾಗ SCಗೆ 15% ಇತ್ತು, STಗೆ 3% ಇತ್ತು. ಬಟ್ ನೀವು ಕೇಡರ್ ವೈಸ್ ನೋಡಿದಾಗ, ABCD ಕೇಡರ್ ನೋಡಿದಾಗ, ಕೇಡರ್ ಎನಲ್ಲಿ ಅವ್ರ ರೆಪ್ರೆಸೆಂಟೇಷನ್ನು ಲೀಗಲಾಗಿ 15% ರಿಸರ್ವೇಷನ್ ಕೊಟ್ಟಿದ್ರು 9.5% ಮಾತ್ರ ರೆಪ್ರೆಸೆಂಟೇಷನ್ ಇದೆ. ಮತ್ತು ನೀವು B ಕೇಡರ್ಗೆ ಬಂದಾಗ ಅದು ಅರೌಂಡ್ 11% ಇದೆ ಅಥವಾ 11.5% ಇದೆ. ನೀವು C ಕೇಡರ್ಗೆ ಬಂದಾಗ ಅರೌಂಡ್ 12% ಅಥವಾ 12.5% ಇದೆ. ಬಟ್ D ಕೇಡರ್ಗೆ ಬಂದಾಗ ಇಟ್ ಈಸ್ 20% ಇದೆ. ಸೊ ಈ ಡಾಟಾ ಮತ್ತು ನೆಕ್ಸ್ಟು ಏನು ಅಂತಂದರೆ, ಸೋಸಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಏನಿದೆ ಅವರಿಗೆ ಅಂತ ಪ್ರೂವ್ ಮಾಡಬೇಕು.
ಅವರ ಅಸೆಟ್ ಇರ್ಬೋದು, ಎಜುಕೇಷನ್ ಲೆವೆಲ್ ಇರ್ಬೋದು, ಪಾವರ್ಟಿ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಹೌಸ್ಲೆಸ್ನೆಸ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಎನರ್ಜಿ ಅಕ್ಸೆಸ್ ಟು ಎನರ್ಜಿ ಇರ್ಬೋದು. ಈ ಎಲ್ಲ ಅಂಶಗಳನ್ನು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೈಸಸ್ನ ಇಟ್ಕೊಂಡು ಅವರ ಸೋಸಿಯೋ ಎಕನಾಮಿಕ್ ಸ್ಟೇಟಸ್ನ ನೀವು ಹೇಳಬೇಕು ಅಂತ ಹೇಳುತ್ತೆ. ಸೊ ಅದನ್ನು ನಾವು ಕಲೆಕ್ಟ್ ಮಾಡಿದಾಗ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ SC/ST ವೆನ್ ಕಂಪೇರ್ ಟು ಅದರ್ ಕಮ್ಯುನಿಟಿ ಇನ್ನೂ ಹಿಂದುಳಿದಿದ್ದಾರೆ ಅಂತ ನಾವು ಪ್ರೂವ್ ಮಾಡಿದ್ವಿ. ನಂತರ ಈ ಒಂದು ರಿಸರ್ವೇಷನ್ ಕೊಡೋದ್ರಿಂದ ಓವರ್ ಆಲ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಏನಾದ್ರು ತೊಂದರೆ ಆಗಿದೆ ಅಂತಂದರೆ ಖಂಡಿತ ತೊಂದರೆ ಆಗಿಲ್ಲ. ಯಾಕಂದರೆ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ. ಅದರಿಂದ ಈ ರಿಸರ್ವೇಷನ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ. ಅಂದರೆ ಈ ಒಂದು ಜಾತಿ ಗಣತಿಯನ್ನು ಮಾಡಿ ರಿಸರ್ವೇಷನ್ ಕೊಡೋದ್ರಿಂದ ಯಾರಿಗೂ ಏನು ಲಾಸ್ ಆಗೋದಿಲ್ಲ. ಇದು ಒಂದು ಪಾಲಿಸಿಯನ್ನು ಅಂದರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ ಈ ಡಾಟಾ. ಅದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಿ ಈ ಒಂದು ಜಾತಿ ಗಣತಿಯನ್ನು ಮಾಡೋದ್ರ ಮೂಲಕ ಒಂದು ಡಾಟಾವನ್ನು ಕ್ರಿಯೇಟ್ ಮಾಡ್ಬೋದು. ಈ ಡಾಟಾ ನೆಕ್ಸ್ಟ್ ಜನ್ರೇಷನ್ ಅಭಿವೃದ್ಧಿಗೆ ಇಂಟರ್ ಜನ್ರೇಷನಲ್ ಮತ್ತು ಇಂಟ್ರಾ ಜನ್ರೇಷನಲ್ ಈಕ್ವಿಟಿಯನ್ನು ಅಚೀವ್ ಮಾಡಲಿಕ್ಕೆ ಈ ಡಾಟಾ ಕೂಡ ಹೆಲ್ಪ್ ಆಗುತ್ತೆ. ಅದರಿಂದ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೇನಾದರೂ ಇಲ್ಲ, ತಿರಸ್ಕಾರ ಮಾಡಬೇಕು ಅಂತಿಲ್ಲ. ನೀವು ಅದನ್ನು ಈಗ ಅಂಗೀಕರಿಸಿದ್ರು, ನೀವು ಆ ವರದಿಯನ್ನು ಒಪ್ಪಿದರೂ ಕೂಡ ಅದಕ್ಕೆ ಕಾನೂನು ಕಟ್ಟಳೆಗಳು ಜಾಸ್ತಿ ಎದುರಾಗ್ತವೆ. ಯಾಕಂದ್ರೆ 10 ವರ್ಷ ಹಿಂದಿಂದು. ಆದ್ದರಿಂದ ಅದೇ ಅಂಕಿಅಂಶವನ್ನು ನಾವು ಇವಾಗ ಏನು ಸಮರ್ಪಕವಾಗಿರುವ ಅಂಕಿಅಂಶ ಅಂತ ನಾವು ಒಪ್ಪೋದಕ್ಕಾಗೋದಿಲ್ಲ. ಅದನ್ನು ಹೊಸದಾಗೆ ಮಾಡಬೇಕಾಗುತ್ತೆ. ಅದನ್ನು ಪ್ರತಿ ರಾಜ್ಯವು ಮಾಡೋದ್ರ ಬದಲು ಭಾರತಾದ್ಯಂತ ಹೆಂಗೂ ಜನಗಣತಿ ನಡೀತಾ ಇದೆಯಲ್ಲ, ಆ ಜನಗಣತಿನಲ್ಲಿ ಹೆಂಗೂ ಅದಕ್ಕೆ ಖರ್ಚು ಮತ್ತು ಕೆಲಸ ಮಾಡಲೇಬೇಕು. ನಾವು ಬರೀ ಜಾತಿ ಕಾಲಮನ್ನು ಸೇರಿಸೋದಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಉಪಜಾತಿ ಮತ್ತು ಜಾತಿ ಕಾಲಮ್ ನೀವು ಬೇಕಾದ್ರೆ ಪರಿಶೀಲನೆಗೆ ಇಟ್ಕೊಳ್ರಿ. ಆದರೆ ನೀವು ಅದನ್ನು ಈಗ ಒಪ್ಕೊಳ್ಳೋದ್ರಿಂದ ವಸ್ತುಸ್ಥಿತಿನಲ್ಲಿ ಅದನ್ನು ನಾವು ಸಮರ್ಥಿಸ್ಕೊಳ್ಳೋದು ಇಕ್ಕಟ್ಟಾಗಬಹುದು. ಸರ್ಕಾರಕ್ಕೂ ಇಕ್ಕಟ್ಟು ಮಾಡಬೇಕಾಗತ್ತೆ. ಅಲ್ಲಿ ತಿರಸ್ಕಾರ ಮಾಡಿ ಅಂತ ನಾವು ಹೇಳ್ತಿಲ್ಲ. ಅದು ತಜ್ಞರ ಸಮಿತಿ ಮಾಡಿ ಅದನ್ನು ಸಮರ್ಪಕವಾಗಿದೆಯಲ್ವೋ ಬೇಕಾದ್ರೆ ಪರಿಶೀಲಿಸ್ರಿ. ಈಗ ಯಾವುದೇ ಗಣತಿ ಮಾಡೋದು ನೆಕ್ಸ್ಟ್ ಇಯರ್ ರಿಪೋರ್ಟ್ ಕೊಡೋಲ್ಲ. 5 ವರ್ಷ 4 ವರ್ಷ 5 ವರ್ಷ ಆದ್ಮೇಲೆ ರಿಪೋರ್ಟ್ ಕೊಡೋದು. ಕಾಲಮಿತಿ ಜಾರಿಗೊಳಿಸಬೇಕು. ಯಾಕೆಂದ್ರೆ ಈಗ ಜನಗಣತಿಯನ್ನು 1 ವರ್ಷದೊಳಗಡೆ ಕೊಡಬಹುದು, 3-4 ವರ್ಷ ಮಾಡಬೇಕು. ಆ ಕಾಲಮಿತಿ ಜಾರಿಗೊಳಿಸಿದ್ರೆ ಯಾವುದನ್ನು ಕೂಡ ಸಾಧಿಸಬಹುದು. ಇಟ್ ಇಸ್ ನಾಟ್ ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಹ್ಯಾವ್ ಪೊಲಿಟಿಕಲ್ ವಿಲ್ ಪವರ್ ಅಂಡ್ ಕಮಿಟ್ಮೆಂಟ್ ಟು ಸೋಷಿಯಲ್ ಜಸ್ಟಿಸ್ ಅಂಡ್ ಡೆಮೋಕ್ರಸಿ. ಸೊ ಈಗ ಜಾತಿ ಗಣತಿ ಮಾಡೋದು ಕೇಂದ್ರ ಸರ್ಕಾರ. ಈಗ ನೀವು ಅದರಲ್ಲೇ ನೀವು ವಿಭಾಗ ಮಾಡುತ್ತೆ, ನೀವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ರಾಜ್ಯ ಸರ್ಕಾರ ನೀತಿಗೆ ಬರಲ್ಲ ಅದು. ಒಂದು ಬಂದಿರೋ ನೀವು ಹೇಳಿದ್ರಿ ಈಗ ವೀರಶೈವ ಮಹಾಸಭಾದವರು ಒಕ್ಕಲಿಗರು ಸುಮಾರು ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ, ಹಂಗಲ್ಲ ನೋಡಿ. ನಾವು ಹೇಳ್ತಿರೋದು ವಸ್ತುಸ್ಥಿತಿಯಲ್ಲಿ ಕೆಲವು ಜಾತಿ ಸಂಘಟನೆಗಳು ಅದನ್ನು ವಿರೋಧಿಸಿರೋದು ವಸ್ತುಸ್ಥಿತಿ ಇದೆ. ನಾವು ಅದನ್ನ ಆಗ್ರಹಿಸ್ತಾ ಬಂದ್ವಿ 5 ವರ್ಷದ ಹಿಂದೆ. ಅದು ಶುರು ಮಾಡಿದ ತಕ್ಷಣ ಕಾಂತರಾಜು ಸಮಿತಿ ವರದಿಯನ್ನು ಸ್ವೀಕರಿಸ್ರಿ, ಯಾಕೆ ಅದನ್ನು ಬಹಿರಂಗಪಡಿಸ್ತಿಲ್ಲ, ಯಾಕೆ ಅಂಗೀಕರಿಸ್ತಿಲ್ಲ, ಯಾಕೆ ಸಂಪುಟ ಅದಕ್ಕೆ ಏನೋ ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಡ್ರಾಮಾ ಏನಾಯಿತು, ಸೈನ್ ಇಲ್ಲ ಅಂದರು, ಆ ಸೆಕ್ರೆಟರಿನೇ ಸೈನ್ ಮಾಡಿಲ್ಲ ಅಂದರು, ಮೂಲ ಪ್ರತಿ ಕಳೆದೋಗಿದೆ ಅಂದರು. ಅದು ಏನೇನೋ ಕಾರಣಗಳಿಗೆ ಏನೇನೋ ನಡೆದು 10 ವರ್ಷ ಅಂತೂ ಕಳೆದೋಯ್ತು. ಈಗ ನಾವು ಮಾಡಿದರೂ ಕೂಡ ಈ 10 ವರ್ಷದ ನಂತರ ಒಂದು ತಜ್ಞ ಸಮಿತಿನ ಮಾಡಿ ಅದರೊಳಗಡೆ ಇರುವಂತಹ ಅಂಕಿಅಂಶ ಮತ್ತು ಮಾಹಿತಿ ಸಮರ್ಪಕವಾಗಿದೆಯೋ ಇಲ್ವೋ ಅನ್ನೋದನ್ನು ಮತ್ತೆ ಅಪ್ರೂವ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೋದು ಜಾತಿ ಜನಗಣತಿ. ಅದನ್ನು ಕೊಡ್ಬೋದು. ನಾವೊಂದು ಮಾಡಿದ್ವಿ, ಇದನ್ನ ಪರಿಶೀಲಿಸ್ರಿ ಅಂತ ಹೇಳಬೇಕು. ನಿತೀಶ್ ಕುಮಾರ್ ಮಾಡಿದ ಸಬ್ಮಿಟ್ ಮಾಡ್ತಾರೆ, ನಾವು ಸಬ್ಮಿಟ್ ಮಾಡ್ಬೋದು. ಈಗ ಮಂಡಲ್ ಕಮಿಷನ್ ಮಾಡ್ಲಿಕ್ಕೂ ಸೆಂಟ್ರಲ್ ಯಾವುದು ಇವತ್ತಿನ ರೂಲಿಂಗ್ ಪಾರ್ಟಿ ಅವತ್ತೂ ಒಪ್ಪಿಲ್ಲ. ಮಂಡಲ್ ಕಮಿಷನ್ ಜಾರಿಗೆ ಮಾಡುವಾಗಲೂ ಕೂಡ ಮಂಡಲ್ ಜಾರಿ ಮಾಡ್ಲಿಕ್ಕೆ ಹೋದಾಗ ಕಮಂಡಲ್ ಯಾತ್ರೆ ರಥಯಾತ್ರೆ ಮಾಡಿದ್ರು. ಅಲ್ಲಲ್ಲ, ನಾವು ಭಾರತೀಯರು ನಾನು ಹೇಳಿದ್ದು ಎಲ್ಲಾ ಸಮಾಜದವರು ಕೂಡ, ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಯುವಕರು, ಎಲ್ಲಾ ವಿದ್ಯಾರ್ಥಿಗಳು, ಮಹಿಳೆಯರು ಜಾತಿ ಗಣತಿ ಆಗಬೇಕು ಅಂತ ಒಕ್ಕೂರನ್ನ ನಿರ್ಧಾರ ತಗೊಂಡ್ರೆ ಯಾವುದೇ ಗೌರ್ಮೆಂಟ್ ಇದ್ರೂ ಮಾಡಲೇಬೇಕಾಗುತ್ತೆ. ನಮ್ಮ ಒತ್ತಾಯದ ಮೇಲೆ, ನಮ್ಮ ಹಕ್ಕು ಒತ್ತಾಯ. ಇಲ್ಲ, ನಾವು ಕೇಳ್ತಿರೋದು 1931ರಿಂದ ಇಲ್ಲಿಯವರೆಗೆ ಯಾಕೆ ಭಾರತದಂತಹ ಜಾತಿ ಆಧಾರಿತ ರಾಷ್ಟ್ರದಲ್ಲಿ ಒಂದು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸರ್ಕಾರಗಳು ಮನಸ್ಸು ಮಾಡಿಲ್ಲ. ಅದರ ಹಿಂದಿರೋ ಹುನ್ನಾರ ಏನು? ಯಾವುದೇ ಸರ್ಕಾರ ಇರಲಿ, ಯಾಕೆ ಅದನ್ನು ಮಾಡೋದಿಲ್ಲ? ಯಾಕೆ ಅದನ್ನು ಫ್ಯಾಕ್ಟ್ಸ್ನ ನಮ್ಮ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತಿಲ್ಲ? ಏನು ಏರುಪೇರು ಆಗುತ್ತೆ ಅಂತ ನಿಮಗೆ ಭಯ? ಸರ್ಕಾರಕ್ಕೆ ನಾವು ಕೇಳ್ತಿದ್ದೀವಿ, ರಾಜ್ಯ ಸರ್ಕಾರಕ್ಕೂ ಕೇಳ್ತಿದ್ದೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತಿದ್ದೀವಿ. ನಾವು ಜಾತಿಗಳಿರೋದೇ ಹೌದು, ಜಾತಿಗಳ ಆಧಾರದಲ್ಲೇ ನಮ್ಮ ಹಿಂದುಳಿದಿರುವಿಕೆ ಮತ್ತು ಮುಂದುವರೆದಿರುವಿಕೆ ತೀರ್ಮಾನ ಆಗಿರೋದು ಹೌದು. ಎಲ್ಲ ಸಂದರ್ಭಗಳಲ್ಲೂ ಜಾತಿ ಪರಿಗಣನೆಗೆ ಬಂದೇ ಬರ್ತಾ ಇದೆ. ಅಂದಮೇಲೆ ನೀವು ಯಾಕೆ ಅದ್ರ ಬಗ್ಗೆ ಒಂದು ವಸ್ತುಸ್ಥಿತಿಯನ್ನು ಇಡೋದಿಲ್ಲ? ಒಂದು ಭಾರತ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡವೆ? ಬ್ರಿಟಿಷರಿಗೆ ಯಾಕೆ ಅಗತ್ಯ ಆಗಿತ್ತು 1931ರಲ್ಲಿ?
ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅದು ಅಗತ್ಯ ಆಗಿತ್ತು? ಮಿಲ್ಲರ್ ಕಮಿಷನ್ ಯಾಕೆ ನೇಮಿಸಿದ್ರು? ಕಾಕಾ ಕಾಲೇಲ್ಕರ್ ಕಮಿಷನ್ ಯಾಕೆ ನೇಮಿಸಿದ್ರು? ಮತ್ತು ಇವಾಗ ಯಾಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದೀರಾ? ಹೆಂಗೂ ಜಾತಿ ಜನಗಣತಿ ಮಾಡೋದ್ರಿಂದ ಅದ್ರ ಜೊತೆಗೆ ಅದೇ ಕ್ವಶ್ಚನಿಯರಲ್ಲಿ ಒಂದೇ ಒಂದು ಜಾತಿ ಮತ್ತು ಉಪಜಾತಿ ಅನ್ನುವ ಕಲಮನ್ನು ಸೇರಿಸಿದರೆ ಮೀಸಲಾತಿಗೆ ಸಂಬಂಧಪಟ್ಟಿದ್ದು, ರಾಜಕೀಯ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟದ್ದು, ಒಳ ಮೀಸಲಾತಿಗೆ ಸಂಬಂಧಪಟ್ಟದ್ದು, ಆರ್ಥಿಕ ಸೌಕರ್ಯಗಳನ್ನು ಕಲ್ಪಿಸೋಕೆ ಸಂಬಂಧಪಟ್ಟಿದ್ದು ಅಷ್ಟು ಸಾಲವಾಗಿ ಹೋಗುತ್ತೆ ಅದೇ ಖರ್ಚಲ್ಲಿ ಅಂತ ನಾವು ಹೇಳ್ತಿದ್ದೀವಿ. ಅದನ್ನ ಆಗ್ರಹಿಸ್ತೀವಿ ನಾವು. ಸರ್ 21ರಲ್ಲಿ ಜಾತಿ ಗಣತಿ ಮಾಡೋ ಸರ್ಕಾರ, ಈಗ ಜನಗಣತಿ ಮಾಡೋ ಸರ್ಕಾರ, ನೀವು ಜಾತಿ ಗಣತಿ ಸೇರೋದು ಮಾಡಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರ ಮಾಡಕ್ಕೆ ಏನು ಕಷ್ಟ ಇದೆ? ಹೆಂಗೂ ಹೋಗಿರ್ತೀವಲ್ಲ. ವಿಲ್ ಪವರ್ ಬೇಕು ಅನ್ನೋದು, ವಿಲ್ ಪವರ್ ಬೇಕು. 2000 ನೋಟ್ ಬ್ಯಾನ್ ಮಾಡಕ್ಕೆ ವಿಲ್ ಪವರ್ ಇದೆ, ಇದಕ್ಕೆ ಬ್ಯಾನ್ ಮಾಡ್ಲಿಕ್ಕೆ ವಿಲ್ ಪವರ್, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪವರ್ ಇಲ್ವಾ? ವಿಲ್ ಪವರ್. ಅವರು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಬಂದವರು, ಗಾಣಿಗ ಸಮುದಾಯದಿಂದ ಬಂದಂಥ ಮೋದಿಯವರು ಕೂಡ ಈ ಥರ ರಾಜಕೀಯ ಇಚ್ಛಾಶಕ್ತಿ ತಗೊಂಡಾಗ ವಿಲ್ ಮೇಕ್ ಎ ರೆವಲ್ಯೂಷನ್. ಈಗ VP ಸಿಂಗ್ ಸುಮ್ಮನೆ ಅದು ಸಾಧ್ಯ, ಅದು ಕೂಡ ಇಲ್ಲ. ಅವೆರಡು ಬಹಳ ಭಿನ್ನವಾಗಿದೆ. ಇದನ್ನ ಮಾಡಿ ಇದನ್ನ ಅಂಗೀಕರಿಸ್ರಿ ಮತ್ತು ಇದರ ಆಧಾರದಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ 5 ವರ್ಷದಿಂದ ಹೇಳ್ತಾ ಬಂದು, ಅದಕ್ಕೆ ಬೇರೆ ಬೇರೆ ಸರ್ಕಾರಗಳಿದ್ವು, ಆಗಲಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಆಯಿತು ಅದನ್ನು ಸ್ವೀಕರಿಸ್ತೀವಿ ಅಂತ ಶುರು ಮಾಡಿದರು. ಆಗ ಈಗ ಪ್ರಬಲ ಜಾತಿಗಳ ವಿರೋಧ ಬರ್ತಿದೆ. ಅವ್ರು ಏನು ಕಾರಣ ಹೇಳ್ತಿದ್ದಾರೆ? ಸಮರ್ಪಕವಾಗಿಲ್ಲ ಒಂದು. ಎರಡನೇದು, ಈಗಾಗಲೇ ಅದು ಸಮಯ ಸರಿದು ಹೋಗಿದೆ. ಆಯಿತು, ಸಮಯ ಸರಿದು ಹೋದ್ಮೇಲೆ 10 ವರ್ಷಕ್ಕೊಂದ್ಸಲ ಹೆಂಗೂ ಜಾತಿ ಜನಗಣತಿ ಮಾಡಬೇಕು. ಯಾವಾಗಲೂ ಇರೋದೇ ರೂಲು. ಪ್ರತಿ 10 ವರ್ಷಕ್ಕೊಂದ್ಸಲ ಭಾರತದಲ್ಲಿ ಏನು ಜಾತಿ ವಾರು ಜನಗಣತಿ ಮಾಡಬೇಕು. ಈಗ ನಾವು ಜಾತಿನೂ ಸೇರಿಸ್ಬಿಡ್ರಿ ಪ್ರತಿ ವರ್ಷವೂ, ಅಲ್ಲ ಪ್ರತಿ ಸಲವೂ. ಹೌದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಲಿ ಬಿಡಲಿ, ರಾಜ್ಯ ಸರ್ಕಾರ ಆದರೂ ಮಾಡಲೇಬೇಕು. ಇದನ್ನು ಪರಿಶೀಲನೆಗೆ ಇಟ್ಕೊಳ್ಳಿ. ಇದೇ ಪೂರ್ತಿ ಸಾಕು ಅಂದರೆ ಇದೇ ಇರಲಿ. ಇಲ್ಲ ನಾವು ಇದು ಸಾಕಾಗೋದಿಲ್ಲ ಅಂತ ಬೇರೆ ಬೇರೆ ಸಮುದಾಯದ ಸಂಘಟನೆಗಳು ಮತ್ತು ತಜ್ಞರು ಹೇಳಿದ ಪಕ್ಷದಲ್ಲಿ ಹೊಸದಾಗಿ 10 ವರ್ಷ ಆಗೋಗಿದೆಯಲ್ಲ, ಇನ್ನೊಂದು ಸಮೀಕ್ಷೆ ಮಾಡಿಸ್ಲಿ. ಜನಗಣತಿ ಬರೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ, ನೀವು ಜಾತಿ ಗಣತಿ ಮಾಡೋದು ನೀವು ಇಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ಅದು ಸಾಧ್ಯತೆ ಮಾಡಿದೆಯಲ್ಲ. ಸರಿ, ಸಿದ್ದರಾಮಯ್ಯ ಮಾಡಿ 100 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಜಾತಿ ಗಣತಿನ ಅವ್ರು ಸ್ವೀಕಾರ ಮಾಡೋಕೆ 1 ವರ್ಷ ಟೈಮ್ ತೊಗೊಂಡು, ನಿಮ್ಗೆ ಗೊತ್ತು. ಅದು ನೀವು ಹೇಳಿದ್ರಿ ಕಾರಣಗಳಾಯ್ತು. ಈಗ ಇನ್ನು 3 ವರ್ಷ ಇದೆ ಸರ್ಕಾರ, ಅದೊಂದು ಬೇರೆ ವಿಷಯ. ಅಂದ್ರೆ ನೀವು ಜಾತಿ ಗಣತಿ ಮಾಡಕ್ಕೆ ಹೋದ್ರೆ ಸಿದ್ದರಾಮಯ್ಯ ಮತ್ತೆ ನೀವು ತೀರ್ಮಾನ ಮಾಡಬೇಕಂತ ನೀವು ಕಾಲಮಿತಿ ನಿಗದಿಗೊಳಿಸಿ ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿದ್ರೆ ಡೆಫಿನೆಟ್ ಆಗಿ ಯಾವ ಜಾತಿ ಗಣತಿ ಇಸ್ ನಾಟ್ ಎ ಮೇಜರ್ ಇಶ್ಯೂ. ಯಾಕೆಂದರೆ ಜಾತಿ ಗಣತಿ ಮಾಡೋದ್ರಿಂದ ಇಲ್ಲಾಂದ್ರೆ ಸುಪ್ರೀಂ ಕೋರ್ಟು ರಾಷ್ಟ್ರದ ನ್ಯಾಯಾಲಯಗಳು ಪದೇ ಪದೇ ಹಸ್ತಕ್ಷೇಪ ಮಾಡ್ತಾರೆ. ನೀವು ಅದನ್ನೇ ಕೇಳ್ತಿರೋದು ಅವರು. ವಾಟ್ ಇಸ್ ಯುವರ್ ಬೇಸ್, ವೆರ್ ಇಸ್ ಯುವರ್ ಡಾಕ್, ಇದು ಯಾವುದರ ಆಧಾರದಲ್ಲಿ ಮೀಸಲಾತಿ ಪರ್ಸೆಂಟೇಜ್ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಈಗ ನೋಡಿ, ಈಗ ರಿಸರ್ವೇಷನ್, ಈಗ SC STಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅವರು ಬರೀ ನಾವು 17+7 24% ರಿಸರ್ವೇಷನ್ ಇದ್ದೀವಿ, ಅದನ್ನು ಇನ್ಕ್ರೀಸ್ ಆಗಬೇಕು. ಬ್ಯಾಕ್ವರ್ಡ್ ಕ್ಲಾಸ್ 54% ಇದ್ದೀವಿ, 27% ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಅದು ಇನ್ಕ್ರೀಸ್ ಆಗಬೇಕು ಎಂಪ್ಲಾಯ್ಮೆಂಟ್ ಎಜುಕೇಷನಲ್ಲಿ. ಅದಕ್ಕೆ ನಾನು ಹೇಳೋದು, ಇದಕ್ಕೆ ಜಾತಿ ಪಕ್ಷ ಅಲ್ಲ ಅಥವಾ ಗುಂಪುಗಳ ಪಕ್ಷ ಅಲ್ಲ, ಸಮಗ್ರವಾಗಿ ರಾಜಕೀಯ ಇಚ್ಛಾಶಕ್ತಿಯಿಂದ ದೇಶದ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವ ಬಲವರ್ಧನೆಗೋಸ್ಕರ ಇದೊಂದು ಜಾತಿ ಗಣತಿ ಆಗಲೇಬೇಕು. ಎಲ್ಲ ರಾಜ್ಯಗಳು ಹಕ್ಕೊತ್ತಾಯ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಒಬ್ಬ ಆರ್ಥಿಕ ತಜ್ಞನಾಗಿ ಯಾಕೆ ಒಂದು ಜಾತಿ ಗಣತಿ, ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ.